ವಿಟ್ಲ ಎಸ್. ಹಲೋ ಸರ್, ಇವಾಗ ಕೇಳ್ತಿದ್ಯಾ? ಓಕೆ, ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ, ಬಟ್ ತಮಿಳಲ್ಲಿ ಇರ್ಬೋದು. ಬಟ್ ಮ್ಯಾಕ್ಸು ತಮಿಳಲ್ಲಿ ಹೇಗಿತ್ತು ಮಾರ್ಕೆಟ್, ಜೊತೆಗೆ ಈ ಸತ್ಯಜ್ಯೋತಿ ಫಿಲ್ಮ್ಸ್ನಿಂದ ಕನ್ನಡ ಮತ್ತು ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗೋ ಪ್ಲ್ಯಾನು, ಮತ್ತು ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಸರ್ ಸ್ವಲ್ಪ. ரொம்ப டேலண்டட் சார். கொஞ்சம் ಬ್ರೇಕ್ ಡೌನ್ பண்ணுறதுக்கு ಟೈಮ್ ಆಗುತ್ತೆ. ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಾನ, ನನಗೆ ಸತ್ಯವಾಗ್ಲೂ ಆಷಾಢ ಅಂತಲೇ ಗೊತ್ತಿಲ್ಲ. ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಬಂದ್ಬಿಟ್ಟೆ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಆಷಾಢ ಎಲ್ಲದೂ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ, ನಂಬಿಕೆ ಮೇಲೆ ಆಭಾರವಾದ ಮೂಢನಂಬಿಕೆ ಬೇಡ. ಈಗ ಆಷಾಢ ಅಂದ್ಬಿಟ್ಟು ಯಾರಾದರೂ ನಿಮಗೆ ತಗೊಳ್ಳೆಯ ಕಾಸು ಅಂತ ಕೊಡಕ್ಕೆ ಹೋದ್ರೆ ಇದು ಆಷಾಢ ಬೇಡ ಅಂತೀವ, ಫಸ್ಟ್ ಕೊಡು ಕೊಡು ಅಂತೀವಿ. ಇದಕ್ಕೆಲ್ಲ ಟೈಮ್ ನೋಡಬಾರ್ದು. ಒಂದು ಒಳ್ಳೆ ಸಂಸ್ಥೆ ಬಂತ, ಒಂದು ಒಳ್ಳೆ ಕಥೆ ನಿರ್ಮಾಣ ಆಯ್ತಾ, ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟಾಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗತ್ತೆ. ಈ ಟೈಮ್ ಲೈನ್ನ ತಲೆ ಹಿಡ್ಕೊತೀವಿ ಹೊರತು ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ. ಬಟ್ ಫೇರ್ ಅನಫ್ ಆಸ್ ಯು ರೈಟ್ಫುಲಿ ಸೆಡ್. ಬಟ್ ನೀವು ಹೇಳೇ ಗೊತ್ತಾಗ್ತಾರೆ ನನಗೆ ಇದು ಆಷಾಢ ಅಂದ್ಬಿಟ್ಟು. ಐ ಡೋಂಟ್ ಗೋ ಬೈ ದ ಕ್ಯಾಲೆಂಡರ್, ನೀದರ್ ಡು ಐ ಗೋ ಬೈ ದ ಒಕೇಶನ್ಸ್. ನಂಬರ್ ಒನ್. ಎರಡನೇದು, ಕನ್ನಡದಲ್ಲಿ ಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು, ತಮಿಳಲ್ಲಿ ಹೇಗಿತ್ತು, ಮತ್ತು ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ಮ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳ್ನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬ ದೊಡ್ಡ ರೇಂಜಲ್ಲಿ, ತುಂಬ ದೊಡ್ಡ ರೀತಿಯಲ್ಲಿ ನಿಂತಂಥ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟೇ ಬೆಳೆಸಬೇಕು ಅಂದಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ. ಅವ್ರು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿರೋದು ಕನ್ನಡ ಮಾರ್ಕೆಟ್. ಆಬ್ವಿಯಸ್ಲಿ ತಮಿಳ್ ಬ್ಯಾನರ್, ಅಲ್ಲೂ ಸಿನಿಮಾ ಬಿಡುಗಡೆ ಆಗೈತೆ. ಬಿಡುಗಡೆ ಆದಮೇಲೆ ಅವರಿಗೆ ತಮಿಳ್ ಮಾರ್ಕೆಟಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಮಾರ್ಕೆಟ್ ಅನ್ನೋದು ಏನಿದೆ ಸರ್, ಈಗ ತೆಲುಗು ತಮಿಳ್ ಅಂತ ನೀವೇನು ಹೇಳ್ತಾ ಇದ್ದೀರಿ, 2012 ಈಗಾದಲ್ಲೇ ನೋಡಿಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟು. ಬಟ್ ಬಂದು ಮಾಡಿದ್ದು ಕನ್ನಡನೇ ಆಮೇಲೆ ಅಲ್ವೇ. ಅವ್ರದ್ದು ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋಣ, ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋಣ, ಅಲ್ಲೇ ನಮ್ಮದು ಇರೋದು. ಕರೆಕ್ಟೇ ಸರ್. ಈ ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡ್ಬೋದು? ಒಂದು ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಎಗೇನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಹೀರೋಯಿನ್ ಇಲ್ಲ ಅಂತ ಹೇಳಿ. ಸೊ ಇದನ್ನ ಅವ್ರು ನಿಮ್ಗೆ ಹೇಗೆ ಕನ್ವೆ ಮಾಡಿದ್ರು ಆ ಸಂದರ್ಭದಲ್ಲಿ? ಏನೋ ನನ್ನ ಟೈಮೇ ಚೆನ್ನಾಗಿಲ್ಲ, ಏನು ಮಾಡೋದು ಹೇಳಿ. ಇವರು ಏನೇನು ನಿರೀಕ್ಷೆ ಮಾಡ್ಬೋದು ಸರ್? ನಾವು ಇವಾಗ ಎಲ್ಲ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಈ ಸಿನಿಮಾದಲ್ಲಿ. ನೀವು ಹೇಳಿ, ನನ್ನಿಂದ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಥವಾ ನನ್ನ ಪಕ್ಕ ಒಂದು ಹೀರೋಯಿನ್ ಇದ್ದರೆ ಮಾತ್ರ ಎಕ್ಸ್ಪೆಕ್ಟೇಷನ್? ಮ್ಯಾಕ್ಸ್ ನೋಡಿದ್ವಲ್ಲ ಸರ್, ಇದರಲ್ಲಿ ಆ ಡೈರೆಕ್ಟರ್ ಬಂದಿದ್ದಾರೆ ಅಂದಾಗ ಏನಾದ್ರು ಬೇರೆ ತರ ಇರಬಹುದು. 100%. ಸಿ, ಇಟ್ಸ್ ಅ ಡಿಫ್ರೆಂಟ್ ಸ್ಕ್ರಿಪ್ಟ್, ಇಟ್ಸ್ ಅ ಡಿಫ್ರೆಂಟ್ ಮಾಡ್ಯೂಲ್, ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಟೆಲ್ಲಿಂಗ್, ಡಿಫ್ರೆಂಟ್ ಕ್ಯಾರೆಕ್ಟರ್, ಪರ್ಸನಾಲಿಟಿ. ವೆನ್ ಕ್ಯಾರೆಕ್ಟರ್ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯಿತು ಅಂದರೆ, ನೀವು ಒಂದು ನೋಡಿಲ್ಲದೆ ಇರೋದು ನೋಡೋಕ್ಕೆ ಸಿಕ್ತು ನಿಮಗೆ ತುಂಬ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು. ಸೊ ಹಿಯರ್ ಇಟ್ ಈಸ್ ಪ್ರಾಬಬ್ಲಿ ಅನದರ್ 10 times 20 times ಮೋರ್. ಇಟ್ಸ್ ಅ ಡಿಫ್ರೆಂಟ್ ಪರ್ಸನ್ ನಾನು ಹೇಳಿದೆ. ಹಾಗೂ ಎಸ್, ನೀವು ಹೇಳಿದ ಹಾಗೆ ನಮಗೂ ಬೇಜಾರಾಗುತ್ತೆ. ಡೈರೆಕ್ಟರ್ ಹೇಳಬೇಕು ಯಾಕೆ ಅಲ್ಲ, ಕತೆ ಬೇಕು, ಅದು ಕತೆ ಹೆಂಗ್ ಬೇಕಂಗೆ ಮಾಡಿದ್ರೆ ಹೌದು, ಆದ್ರೂ ಕೂಡ ಹೀರೋಯಿನ್ ಕೊಟ್ಟು ಒಂದು ಮಾಡ್ಬೋದಿತ್ತಲ್ವಾ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಮುಂದಿನ ಸಿನಿಮಾದಲ್ಲ ಸರ್. ಸೊ ಇಟ್ ವಿಲ್ ಬಿ ದೇರ್, ವಿಲ್ ಸಿ. ಬಟ್ ರೈಟ್ಫುಲ್ಲಿ ಪಾಪ ಅವ್ರು ತಪ್ಪಲ್ಲ. ಎಗೇನ್ ಇದೂ ಸತ್ಯನೇ. ಈ ಸಲನೂ ಒಂದು ಕತೆ ಬರ್ಕೊಂಡು ಬರಬೇಕಾದ್ರೆ ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು, ಈಗಲೂ ಇದೆ. ಓಕೆ, ಈಗಲೂ ಹೀರೋಯಿನ್ ಇದ್ದಾರೆ ಈ ಸಿನಿಮಾದಲ್ಲಿ, ಇಲ್ಲ ಅಂತೇನಿಲ್ಲ. ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಆ ಸಂಬಂಧನೂ ಇತ್ತು, ಸೀನ್ಸ್ ಇತ್ತು,
ಎಲ್ಲ ಇತ್ತು, ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲ್ಯಾಶ್ ಬ್ಯಾಕ್ ಇಲ್ದಿದ್ರೆ ಒಂದು ಕತೆ ಇತ್ತು. ನಾನು ಮತ್ತೆ ಆ್ಯಸ್ ಇಟ್ ಈಸ್ ನಮ್ಮ ಫಿಲ್ಟ್ರಿಂಗ್ ಇರುತ್ತಲ್ಲ, ಈ ಒಂದು ಒಳ್ಳೆ ಕಥೆಯಲ್ಲಿ ಇದಿಲ್ಲ ಅಂದರೆ ಏನಾಗುತ್ತೆ, ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗೋದು. ಬೇಕಾ ಅನ್ನೋದು ಬರಲ್ಲ. ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇರ್ತೀವಿ, ಇದನ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಸಿನಿಮಾ ಏನು ಎಫೆಕ್ಟ್ ಆಗುತ್ತೆ, ಇಲ್ಲ ಆ ಸೀನ್ ಇಲ್ಲ ಅಂದರೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ವಿ ನೀಡ್ ಇಟ್. Suppose we say, no, the cinema doesn't make a difference without the character or this particular scene. I think it's better we edit it there than go to the table and then start editing. And ಇನ್ನೊಂದು ನಾನು ತುಂಬ ನಂಬೋದು, ಹೀರೋಯಿನ್ ಅನ್ನೋದು ಏನಿದೆ ಒಂದು ಸಿನಿಮಾದಲ್ಲಿ, ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆ್ಯಸ್ ಅನ್ ಎಮ್ಯುನಿಟಿ, ಆ್ಯಸ್ ಅ ಲಕ್ಸುರಿ. ಅವರು ಕಲಾವಿದರಾಗಿರ್ತಾರೆ, ಅವ್ರು ನಮ್ಮ ಸಿನಿಮಾದಲ್ಲಿದ್ದರೆ ಅವ್ರಿಗೂ ಬಹಳ ಒಳ್ಳೆ ಪಾತ್ರ ಬೇಕು, ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡ್ಬಂದಿರ್ತಾರೆ. ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡೋಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಇವ್ರು ಆ್ಯಕ್ಚುಲಿ ಪಾಪ ಬರ್ಕೊಂಬಂದಾಗ ಅವ್ರು ಹೇಳಿದ್ದೆ, ಅಲ್ಲಿ ಬರ್ತಿದ್ದಾಗ ಎಲ್ಲರೂ ಬೈತಾರೆ ನನಗೆ, ಹೀರೋಯಿನ್ ಇಲ್ಲ ಸರ್, ಬರ್ದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದ್ರು ಅವರು. ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆ್ಯಸ್ ವೆಲ್ ಆಸ್ ದ ಆ್ಯಕ್ಟ್ರೆಸ್ ಹೂ ಇಸ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್. ಇಫ್ ಅದನ್ನು ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಷನ್ಶಿಪ್ ಅಂತ ಇಟ್ಟರೆ, ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ಜಸ್ಟಿಫೈಡ್. ಸುದೀಪ್ ಸರ್, ಇದು ಮತ್ತೆ ಔಟ್ ಆ್ಯಂಡ್ ಔಟ್ ಮಾಸ್ ಇರುತ್ತಾ ಫುಲ್ ಸಿನಿಮಾ, ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ, ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ? ಇದನ್ನು ನೀವು ಆ್ಯಕ್ಚುಲಿ ಐ ಥಿಂಕ್ ಯು ಶುಡ್ ವೆಯ್ಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್. ಆ್ಯಂಡ್ ರಿವೀಲ್ ಮಾಡಬಾರ್ದು ಅನ್ನೋದು ಏನಿಲ್ಲ, ಬಟ್ ಐ ಥಿಂಕ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವ್ರು ಬರ್ಕೊಂಬಂದಿದ್ದಾರೆ, ಐ ಥಿಂಕ್ ಲೆಟ್ ಇಟ್ ರಿಮೇನ್. ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ. ಆ್ಯಂಡ್ ಬರೆದಿದ್ದಾರೆ, ತುಂಬ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಒಂದು ಚಿಕ್ಕ ಟೀಸರಲ್ಲೇ ಗೊತ್ತಾಗುತ್ತಲ್ಲ, ಒಂದು ಚಿಕ್ಕದಾಗಿ ಏನು ಬಿಟ್ರು. ಇವಾಗ ಆ್ಯಕ್ಚುಲಿ ಅನೌನ್ಸ್ಮೆಂಟಿಗೋಸ್ಕರ 2 ಡೇಸಲ್ಲಿ ಮಾಡಿದ್ದು, ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇರೋ ಇಂಟೆನ್ಷನ್ ಇಸ್ ಅದರಲ್ಲಿ ಎದ್ದು ಕಾಣ್ತಾ ಇದೆ. ಇಸ್ಂಟ್ ಇಟ್? ಇಟ್ ಇಸ್ ಹೈಕೋರ್ ಮಾಸ್. Sir, Sharda here. Okay, thank you that you have kept your word. In 18 ತಿಂಗಳಲ್ಲಿ 2 ಸಿನಿಮಾ ಮಾಡ್ತೀನಿ ಅಂತ. So one cinema we are hoping it will release in December. Having said that, ಸತ್ಯಜ್ಯೋತಿ ಸುದೀಪು ಚೇರನ್ ಜೊತೆ ಫಸ್ಟ್ ಕೊಲಾಬ್ರೇಟ್ ಆಗಬೇಕಾಗಿತ್ತು, ಬಟ್ ಇಟ್ ಡಿಂಟ್ ವರ್ಕ್ ಔಟ್. ಐ ಜಸ್ಟ್ ವಾಂಟೆಡ್ ಟು ನೋ, ಅ ಕ್ಯೂರಿಯಾಸಿಟಿ. ಒನ್ ಟೈಮಲ್ಲಿ ಯು ವರ್ ಸೋ ಇನ್ಸ್ಪೈರ್ಡ್ ಬೈ ಚೇರನ್ಸ್ ಮೂವಿ and you did a remake of one of his movies which was a big hit. Why Cheran's script did not work for today's times? Or did it not align to your kind of movies you wanted to do? No, ಚೇರನ್ ಅವರು ಬಹಳ ದೊಡ್ಡ ನಿರ್ದೇಶಕರು, ಬಹಳ ಹೆಸರಾಂತ ನಿರ್ದೇಶಕರು, and I really love the way he tells the story, and that is why we collaborated. Collaboration ಆಗಿದ್ದೆ because I really admire the way he tells the story. ಬಟ್ ಸಮ್ಟೈಮ್ಸ್, ಈಗ ಫಾರ್ ಎಕ್ಸಾಂಪಲ್, ನಾನು ಅಲ್ಲಿ ಕುತ್ಕೋತಿದ್ದಾಗೇ ತುಂಬ ಆ್ಯಕ್ಚುಲಿ ನೆನ್ನೆ ರಾತ್ರಿ ಊಟ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ನಾನು ತಿನ್ನೋದು 2 ಹೊತ್ತು. ಈಗ ಬೆಳಗ್ಗೆ ಮುಂದೆ ಸಿಕ್ಕಾಪಟ್ಟೆ ಹೊಟ್ಟೆಶು. ನಾನು ಬರ್ತಾನೆ ಹೇಳಿದೆ ನಾನು ಕೊಡಿ ಅಂತ. 2 ಇಡ್ಲಿ ತಂದಿಟ್ರು, ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಎರಡು ಬೈಟ್ ತೊಗೊತಿದ್ದಂಗೆ ವಾಪಸ್ ಕಳಿಸಿದೆ. ಅಂದರೆ ಈಗ ಬೇಡ, ಸೆಟ್ ಆಗ್ತಾ ಇಲ್ಲ ಅಂತ. ಹಾಗೆ ಆ ತಟ್ಟೆ ಅಲ್ಲಿದ್ದಿದ್ದು ಇಡ್ಲಿ ಮಿಸ್ಟೇಕು ಅಲ್ಲ, ಕೊಟ್ಟಿರೋದು ಮಿಸ್ಟೇಕ್ ಅಲ್ಲ, ನಂದು ಮಿಸ್ಟೇಕ್ ಅಲ್ಲ, ಬಟ್ ಆ ಸಂದರ್ಭದಲ್ಲಿ ನನಗೆ ಅದು ಸೆಟ್ ಆಗಿಲ್ಲ. ಹೀಗೇ ಚೇರನ್ ಅವ್ರ ಬಗ್ಗೆ ಮಾತಾಡೋಷ್ಟು, ಅವ್ರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವು ನಾನಲ್ಲ. ಬಟ್ ಐ ಸ್ಟಿಲ್ ಫೀಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಆ ಕೊಲಾಬರೇಷನ್ ಮೇ ಬಿ ವಂಡರ್ಫುಲ್, ಬಟ್ ಹೇಳ್ತಾ ಇರೋ ರೀತಿ ಅಥವಾ ಕತೆ ನಮಗೆ ಈ ಸಂದರ್ಭಕ್ಕೆ ಬೇಡ ಅನ್ನಿಸ್ತು. ಕನ್ನಡ ಚಿತ್ರರಂಗದಲ್ಲಿರುವ ಪರಿಸ್ಥಿತಿ, ಇಲ್ಲಿ ತುಂಬ ಅನ್ಸರ್ಟನ್ಟಿ ಇರೋವಾಗ ಆ ಥರ ಸಿನಿಮಾ ರೈಟ್ ನೌ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಡೂಯಿಂಗ್. ಪ್ರಾಬಬ್ಲಿ ಒನ್ಸ್ ಸಮಥಿಂಗ್ ಸೆಟಲ್ ಡೌನ್, ಲೈಕ್ ಫಾರ್ ಎಕ್ಸಾಂಪಲ್ ಆಟೋಗ್ರಾಫ್ ಅಂತ ಒಂದು ಸಿನಿಮಾ ತೊಗೊಳ್ಳೋಣ, ಅದ್ಭುತವಾದಂಥ ಸಿನಿಮಾ. ಬಟ್ ಕ್ಯಾನ್ ವಿ ಡೇರ್ ಟು ಡೂ ಇಟ್ ಟುಡೇ? ಇಫ್ ಯು ಆಸ್ಕ್ ಮೀ, ಕ್ಯಾನ್ ಐ ಡೇರ್ ಟು ಡೂ ಇಟ್ ಟುಡೇ? ಐ ಫೀಲ್ ಲಿಟಲ್ ಕಾಂಪ್ಲಿಕೇಟೆಡ್.